ನಮಸ್ತೆ. 2/1/2025 ಗುರುವಾರ. ಈ ವರ್ಷದ 2ನೇ ದಿನ, ಸೆಕೆಂಡ್ ಡೇ, ಶುಕ್ಲ ಪಕ್ಷ ಅಂದರೆ ಬೆಳೆಯುವ ಚಂದ್ರ. ಇವತ್ತಿನ ದಿನದಲ್ಲಿರುವಂಥ ವಿಶೇಷಗಳನ್ನ ನೋಡೋಣ. ತೃತೀಯ ಅನ್ನುವ 3ನೇ ತಿಥಿ. ಇದು ರಾತ್ರಿ 1:08:32 ಆಮೇಲೆ 4ನೇ ತಿಥಿಯಾದ ಚತುರ್ಥಿ. ತೃತೀಯದಲ್ಲಿ ಎಲ್ಲ ಶುಭ ಕಾರ್ಯಗಳು ಮಾಡಬಹುದು. ಅದೇ ಥರ ಶ್ರವಣ ನಕ್ಷತ್ರವಿದೆ. ಶ್ರವಣ ನಕ್ಷತ್ರ ಅನ್ನೋದು ದೇವಗಣ ನಕ್ಷತ್ರ. ಶ್ರವಣ ನಕ್ಷತ್ರ ಇರುವ ಈ ದಿನದಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದಾಯಿತು. ಆದರೂ ಧನುರ್ಮಾಸ, ಹಂಗಾಗಿ ಜಾನ್ವರಿ ತಿಂಗಳ ಮೇಲೆ, ಅಂದರೆ ಜಾನ್ವರಿ ಸ್ಟಾರ್ಟ್ ಆಯಿತು ಅಂತ ಇಟ್ಕೋಬೋದು. ನಮ್ಮ ಆಚರಣೆಯ ಪ್ರಕಾರ ಖಂಡಿತವಾಗಿ ಮಕರ ಸಂಕ್ರಾಂತಿಯ ದಿನವೇ ಶುಭ ದಿನ ಅಂತ ಲೆಕ್ಕಕ್ಕೆ ಇಟ್ಕೋಬೋದು. ಅಲ್ಲಿಂದ ಬೇರೆ ದಿನಗಳಲ್ಲಿ ಶುಭ ಕಾರ್ಯಗಳು ಮಾಡ್ಬೋದು. ನಾವೆಲ್ಲ ಸ್ವಲ್ಪ ಕಾಯೋಣ. ಇವತ್ತಿನ ದಿನ ಪ್ರಕಾರ ಬೆಳಗ್ಗೆಯಿಂದ ರಾತ್ರಿ 11:10:22 ಕಾರ್ಯಸಿದ್ಧಿಯು ಶುಭವೂ ಉಂಟು. ಆದ್ದರಿಂದ ಮಾಮೂಲಿ ಮಾಡುವಂಥ ಕಾರ್ಯಗಳನ್ನ ನೀವು ಮಾಡಬಹುದು, ಅದಕ್ಕೆ ತೊಂದರೆ ಇಲ್ಲ. ಶ್ರವಣ ನಕ್ಷತ್ರ ಆದ ನಂತರ ಅಂದರೆ ರಾತ್ರಿ 11:10 ಆದ ಮೇಲೆ ಬರುತ್ತದೆ ಧನಿಷ್ಠಾ ನಕ್ಷತ್ರ. ಆದರೆ ಧನಿಷ್ಠಾ ನಕ್ಷತ್ರ ಕೂಡ ಇವತ್ತು ಕಾರ್ಯಸಿದ್ಧಿಯು ಶ್ರೀವತ್ಸ ಅನ್ನುವ ಸಂಪತ್ತನ್ನು ಕೊಡುತ್ತದೆ. ಆದ್ದರಿಂದಾಗಿ ಇವತ್ತಿನ ದಿನ ಶುಭ ದಿನ. ಆದರೂ ಧನುರ್ಮಾಸ ಇದು ಒಂದೇ ನಮಗೆ ಅಡ್ಡಿ ಇಲ್ಲ. ಅಂತಂದರೆ ಬೆಳೆಯುವ ಚಂದ್ರ, ಶುಭ ನಕ್ಷತ್ರಗಳು, ಶುಭ ತಿಥಿಯೆಲ್ಲ ಕೂಡಿ ಬಂದಿದೆ. ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡಿ, ಧರ್ಮ ಕಾರ್ಯಗಳನ್ನ ಮಾಡಿ, ಸಹಾಯ ಮಾಡುವಂಥ ಕಾರ್ಯಗಳನ್ನ ಖಂಡಿತ ಮಾಡಬಹುದು. ಇದೆಲ್ಲ ಈ ದಿನದಲ್ಲಿ. ಅದು ಅಲ್ಲದೆ ಇವತ್ತಿನ ಸೂರ್ಯೋದಯ 6:42, ಸೂರ್ಯ ಅಸ್ತಮನ ಸಂಜೆ 6:05. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳು ಅಂತಂದರೆ ನಡೆಯುವಂಥ ಶ್ರವಣ ನಕ್ಷತ್ರ, ದೇವಗಣ ನಕ್ಷತ್ರ, ಆಮೇಲೆ ಬರುವಂಥ ಧನಿಷ್ಠಾ ನಕ್ಷತ್ರ, ರಾಕ್ಷಸಗಣ. ಇವತ್ತು ಬೆಳಗ್ಗೆ ಅಂತಂದರೆ ಸೂರ್ಯ ಉದಯ ಆಗುವ 6:42 ಸೂರ್ಯೋದಯದಿಂದಲೇ ಮಕರ ರಾಶಿ ಪ್ರಾರಂಭವಾಗಿದೆ. ಆದ್ದರಿಂದಾಗಿ ಈ ದಿನ ಪೂರ್ತಿ ಮಕರ ರಾಶಿ. ಯಾವುದೇ ಮಕ್ಕಳು ಹುಟ್ಟಿದ್ರು ಮಕರ ರಾಶಿ ಅಂತ ತಿಳ್ಕೋಬೋದು. ಆದ್ದರಿಂದ ಮಕರ ರಾಶಿ ಶುಭವನ್ನು ಕೊಡುತ್ತದೆ. ಅದು ಅಲ್ಲದೆ 6:42 AM 11:30 ಶ್ರವಣ ನಕ್ಷತ್ರ 2ನೇ ಪಾದವಿದೆ. ಆನಂತರ ಸಂಜೆ 5:21 ಶ್ರವಣ ನಕ್ಷತ್ರ 3ನೇ ಪಾದ. ಆನಂತರ ರಾತ್ರಿ 11:10 ಶ್ರವಣ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಶ್ರವಣ ನಕ್ಷತ್ರವೇ ಮುಗಿತದೆ. ಆನಂತರ ಬಂದಿರೋದು ಧನಿಷ್ಠಾ ನಕ್ಷತ್ರ. ಅಷ್ಟಕ್ಕೆ ನಾವೆಲ್ಲ ಮಲಗಿರುತ್ತೀವಿ. ಇನ್ನು ಕೆಲವರು ಮಾತ್ರ ಸ್ವಲ್ಪ ನೈಟ್ ಶಿಫ್ಟ್ ಮಾಡುವವರೆಲ್ಲ ಎದ್ದಿರುತ್ತಾರೆ. ಆದರೂ ನಕ್ಷತ್ರ ಶುಭ ನಕ್ಷತ್ರನೇ. ಇಲ್ಲಿಯವರೆಗೆ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಕೆಲವು ಜನರಲ್ ಆಗಿ ಒಳ್ಳೆ ಟೈಮು ಅಂತ ನಾವು ನೋಡುವಂಥದ್ದು ಪಂಚಾಂಗದಲ್ಲಿ ಕೊಡುವಂಥದ್ದೆಲ್ಲ ಬೇರೆ. ಉದಾಹರಣೆ ನೋಡೋಣ. ಮಧ್ಯಾಹ್ನ 12:01 12:47 ಅಭಿಜಿತ್ ನಕ್ಷತ್ರ ಅಂತ ಎಲ್ಲರೂ ತಿಳ್ಕೊಳ್ಳುವ ಆ ಒಂದು ನಕ್ಷತ್ರವಿದೆ ಅಂತ ನಾವೆಲ್ಲ ತೀರ್ಮಾನ ಮಾಡ್ಬೋದು. ಅದು ಅಲ್ಲದೆ ನೆಕ್ಸ್ಟ್ ನಾವು ನೋಡುವಂಥ ಒಂದು ಒಳ್ಳೆಯ ಟೈಮು ಅಂತ ತಿಳ್ಕೊಂಡೆ ತಿಥಿ ತೃತೀಯ ರಾತ್ರಿಯವರೆಗಿದೆ. ಆದ್ದರಿಂದ ದೋಷವಿಲ್ಲ ಅಂತ ನಾವು ತಿಳ್ಕೊಳ್ತೀವಿ. ಮತ್ತೊಂದು ಗುಡ್ ಮುಹೂರ್ತ ಅಂದರೆ ಶುಭ ಮುಹೂರ್ತ ಸಮಯ ಅಂತಂದರೆ ಬೆಳಗ್ಗೆ 6:42 7:36. ಅದೇ ಥರ ಅದೇ ಸಮಯದಲ್ಲೇ ಗುರು ಹೊರೆಯೂ ಇದೆ. ಅಂದರೆ 6:42 7:39 ಗುರು ಹೊರೆ. ಈ 6:40 8:07 ಲಾಭ ಕಾಲ. ಅದೇ ಸಮಯದಲ್ಲಿ 6:42 8:08 ಯಮಗಂಡ ಕಾಲವಿದೆ. ಇಷ್ಟೆಲ್ಲ ಕೂಡಿದೆ ನಾವು ನೋಡುವ ಈ ದಿನದಲ್ಲಿ. ಆದರೂ ಇದರಲ್ಲಿ ನಾವು 100% ಶುಭವು 100% ಅಶುಭವು ಅಂತ ಹುಡುಕಿಬಿಡೋಣ. ಇದರಲ್ಲಿ 100% ಶುಭವಾಗಿರುವಂಥ ಸಮಯನ ನಾವು ಹೀಗೆ ನೋಡಿದ್ರೆ 6:42 ಸ್ಟಾರ್ಟ್ ಆಗುವ ಸಮಯ ಶುಭವಾಗಿದೆಯಾ ಅಂತ ನೋಡಿದ್ರೆ ಖಂಡಿತವಾಗಿಲ್ಲ. ಅದರಲ್ಲೂ ಇವತ್ತು ಮಿಥುನ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. 6:42 8:08 ಯಮಗಂಡ ಕಾಲವಿದೆ. 10:30 11:15 ದುರ್ಮುಹೂರ್ತವಿದೆ. 12:23 ಮಧ್ಯಾಹ್ನ 1:49 ವಿಷಕಾಲವಿದೆ. ಮಧ್ಯಾಹ್ನ 1:49 3:15 ರಾಹುಕಾಲವಿದೆ. ಮಧ್ಯಾಹ್ನ 3:03 3:49 ದುರ್ಮುಹೂರ್ತವಿದೆ.
ರಾತ್ರಿ 11:10ರಿಂದ ರಾತ್ರಿ 1:06ವರೆಗೂ ಮೃತ್ಯು. ರಾತ್ರಿ ಅಂದರೆ ಲೇಟ್ ನೈಟ್ 3 ಗಂಟೆ 2 ನಿಮಿಷದಿಂದ 4:35ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಬೆಳಗಿನ ಜಾವ 5-8 ಮೇಲೆ 6 ಗಂಟೆ 42ವರೆಗೂ ವಿಷವಿದೆ, ಅಂದರೆ ಬ್ರಹ್ಮ ಮುಹೂರ್ತ ಕಾಲದಲ್ಲಿ. ಈ ರೀತಿಯಾಗಿ ತಿಳ್ಕೊಳ್ಳಿ. ಇದೆಲ್ಲ ಅಶುಭ ಸಮಯಗಳು. ಇರೋದರಲ್ಲಿ ಶುಭ ಸಮಯಗಳು ಅಂತಂದರೆ 8:10ರಿಂದ 10:28, 11:17ರಿಂದ 12:21, ಮಧ್ಯಾಹ್ನ 3:51ರಿಂದ 11:08, ರಾತ್ರಿ 1:08ರಿಂದ ಲೇಟ್ ನೈಟ್ ಅಂದರೆ ರಾತ್ರಿ 12 ಗಂಟೆ ಮೇಲೆ ದಾಟಿ 3 ಗಂಟೆಯವರೆಗೆ ಒಂದು ಶುಭ ದಿನ, ಶುಭ ಸಮಯ. ಅದೇ ಥರ ಬೆಳಗಿನ ಜಾವ 4:37ರಿಂದ 5 ಗಂಟೆ 6 ನಿಮಿಷದವರೆಗೂ ಒಂದು ಶುಭ ಸಮಯವಿದೆ. ಇದನ್ನೆಲ್ಲ ನಿಮ್ಮ ಕಾರ್ಯಗಳನ್ನು ಮಾಡಿ ಇದೆಲ್ಲ ತಿಳ್ಕೊಂಡು ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಹಂಗಾಗಿ ಕೊಟ್ಟಿರುವಂಥ ಒಳ್ಳೆಯ ಸಮಯಗಳಲ್ಲಿ ಧನುರ್ಮಾಸವಾಗಿರೋದರಿಂದ ಮುಹೂರ್ತ ಕಾರ್ಯಗಳಿಲ್ಲ, ಆದರೆ ಒಳ್ಳೆಯ ಕಾರ್ಯಗಳು, ಸಹಾಯ ಕಾರ್ಯಗಳು ಇಂಥದ್ದನ್ನು ಮಾಡಬಹುದು. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಈ ವರ್ಷದ 2025ರ ಭವಿಷ್ಯ ಹೇಗಿದೆ ಅಂತ ಪ್ರತಿಯೊಂದು ರಾಶಿಗೂ ಇವತ್ತೇ ಬರಬೇಕಾಗಿತ್ತು, ಎಲ್ಲ ರೆಡಿ ಆಗ್ತಾಯಿದೆ. ಇನ್ನು ಸ್ವಲ್ಪ ಬ್ಯಾಲೆನ್ಸ್ ಇರೋದರಿಂದ ನಾಳೆ ಖಂಡಿತವಾಗಿ ಬಂದುಬಿಡ್ತದೆ. ನಾಳೆ 1 ವರ್ಷಕ್ಕೆ ನೀವು ಮಾಡುವಂಥ ಪರಿಹಾರಗಳು ಮತ್ತು ಗುರು ವಕ್ರಾಸ್ತ, ಶುಕ್ರನು ವಕ್ರಾಸ್ತ, ಶನಿ ವಕ್ರಾಸ್ತ ಮತ್ತು ಯಮನ ವಕ್ರ ಕಾಲವು ಅದನ್ನು ಕೂಡ ಕಂಡುಹಿಡಿತೀವಿ. ಅದನ್ನೆಲ್ಲ ಕೊಡ್ತೀವಿ. ನೋಡಿ ಅವರವರು ಚೆನ್ನಾಗಿರಿ. ಎಲ್ಲರೂ ಚೆನ್ನಾಗಿರೋದಕ್ಕೆ ನಾವು ಇದನ್ನು ಮಾಡಿದ್ವಿ. ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕ್ಷೇಮವು, ಅಭಿವೃದ್ಧಿಯೂ ಇದೆ, ದೋಷವಿಲ್ಲ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ವಿಪತ್ತು ಉಂಟು, ಆದ್ದರಿಂದ ಗಾಡಿಗಳಲ್ಲಿ ಮೆಟ್ಲ ತೋರಲ ಎಚ್ಚರ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದದವರೆಗೆ ಅನುಕೂಲವೂ ಇದೆ. ಸಂಪತ್ತು ಅಂದರೆ ವರಮಾನ ಹೆಚ್ಚಿದೆ, ಅದರ ಪ್ರಯತ್ನಗಳನ್ನು ಮಾಡಬಹುದು. ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಸಂಪತ್ತು, ಸ್ವಲ್ಪ ಕಾರ್ಯಗಳಲ್ಲಿ ಅಡೆತಡೆ ಉಂಟು ರಾತ್ರಿಯವರೆಗೂ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಜನ್ಮತಾರೆ, ಸರಿಯಾಗಿ ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡಿಕೊಳ್ಳಿ. ಇವತ್ತು ಕೆಲವು ಕಾರ್ಯಗಳಿಗೆ ಅಡ್ಡಿ ಇದೆ, ಖಂಡಿತವಾಗಿ ಎಚ್ಚರ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಪರಮ ಮಿತ್ರಧಾರೆಯಾಗಿದೆ, ಮಿತ್ರರಿಂದ ಸಹಾಯ ಉಂಟು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಪರಮ ಮಿತ್ರಧಾರೆ, ಆದರೂ ರೋಗ ವೃದ್ಧಿ ಉಂಟು, ಆರೋಗ್ಯದಲ್ಲಿ ಗಮನ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಮಿತ್ರಧಾರೆ, ಸ್ವಲ್ಪ ರೋಗ ವೃದ್ಧಿ ಉಂಟು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಟೆನ್ಷನ್ ಇದೆ, ರೋಗ ವೃದ್ಧಿ ಇದೆ, ಆದ್ದರಿಂದಾಗಿ ಇವತ್ತಿನ ದಿನ ಗಮನ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಟೆನ್ಷನ್ ಇದೆ, ಆದ್ದರಿಂದಾಗಿ ಗಮನ ಕೊಡಬೇಕು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಅನುಕೂಲದ ದಿನವಿದು, ಸುಖವಿದೆ, ಆದ್ದರಿಂದ ಶುಭದಿನವಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಪ್ರತ್ಯೇಕ್ತಾರೆ, ಸುಖ ಅಭಿವೃದ್ಧಿಯೆಲ್ಲ ಉಂಟು. ಮಖ ನಕ್ಷತ್ರ ಸಿಂಹರಾಶಿ ಆರೋಗ್ಯವು, ಶತ್ರುನಾಶವೂ ಉಂಟು, ಆದ್ದರಿಂದ ಶುಭಕರವಾಗಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ ವಿಪತ್ತು ಉಂಟು, ಏಟುಗಳಿಲ್ಲದೆ ನೋಡ್ಕೊಳ್ಳಿ, ಆದರೂ ಶತ್ರು ಕಾಟವಿಲ್ಲ. ಉತ್ತರ ನಕ್ಷತ್ರ ಸಿಂಹರಾಶಿ ಸಂಪತ್ತಿದೆ, ಶತ್ರುನಾಶವೂ ಇದೆ, ಆದ್ದರಿಂದ ಶುಭಕರವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಸಂಪತ್ತು ಉಂಟು, ಕಾರ್ಯ ವಿಘ್ನವೂ ಉಂಟು, ನೋಡ್ಕೊಳ್ಳಿ, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಜನ್ಮತಾರೆ, ಇದು ಕಾರ್ಯ ವಿಘ್ನ ಉಂಟು, ಆದ್ದರಿಂದ ದೇವರ ಪೂಜೆ, ಕುಲದೇವತಾ ಪೂಜೆಯೂ ಖಂಡಿತವಾಗಿ ಉಪಯೋಗ ಆಗುತ್ತದೆ ನಿಮಗೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಖಂಡಿತವಾಗಿ ಶುಭಕರವಾಗಿ ಉಂಟು. ಚಿತ್ತಾ ನಕ್ಷತ್ರ ತುಳಾರಾಶಿ ಪರಮ ಮಿತ್ರಧಾರೆ, ಸ್ವಲ್ಪ ರೋಗ ಭಯ, ಹಾಗಾಗಿ ಊಟದಲ್ಲಿ ಮೇಂಟೈನ್ ಮಾಡ್ಕೊಳ್ಳಿ. ಸ್ವಾತಿ ನಕ್ಷತ್ರ ತುಳಾರಾಶಿ ಮಿತ್ರಧಾರೆ ಇದೆ, ಸ್ವಲ್ಪ ರೋಗ ಭಯವಿದೆ. ವಿಶಾಖ ನಕ್ಷತ್ರ ತುಳಾರಾಶಿ ಟೆನ್ಷನ್ ಉಂಟು, ರೋಗ ಭಯವೂ ಉಂಟು, ಆದ್ದರಿಂದ ಹೆಚ್ಚಿನ ಸಮಯ ಮೇಂಟೈನ್ ಮಾಡುವಂಥದ್ದೇ ಬೇಕಾಗುತ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಟೆನ್ಷನ್ ಉಂಟು, ಆದರೂ ಲಾಭಕ್ಕೇನು ತೊಂದರೆಗಳಿಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಅನುಕೂಲವಿದೆ, ಲಾಭವೂ ಇದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತವಾಗಿ ಅಭಿವೃದ್ಧಿ ಇಲ್ಲ, ಕೆಲವು ಕಾರ್ಯಗಳು ನಮ್ಮ ಪರವಾಗಿ ಸಕ್ಸಸ್ ಆಗೋದು ಕಷ್ಟವಿದೆ. ಮೂಲ ನಕ್ಷತ್ರ ಧನುಸು ರಾಶಿ ಆರೋಗ್ಯ ಉಂಟು, ಸ್ವಲ್ಪ ಧನಹಾನಿಯೂ ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ವಿಪತ್ತಿದೆ, ಧನಹಾನಿಯೂ ಇದೆ. ನಂತರ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಸಂಪತ್ತು, ಧನಹಾನಿ. ಈ ರೀತಿಯಾಗಿ ಎರಡು ಥರನೂ ವಿಚಿತ್ರವಾಗಿರೋದರಿಂದ
ಇರುವಂಥದ್ದನ್ನು ಬರುವಂಥದ್ದನ್ನು ಪತ್ರ ಇಟ್ಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಸಂಪತ್ತಿದೆ, ಶರೀರ ಸುಖವೂ ಇದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಜನ್ಮತಾರೆ, ಆರೋಗ್ಯ ಎಲ್ಲವೂ ಅನುಕೂಲಕರವಾಗಿದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಪರಮ ಮಿತ್ರತಾರೆ, ಶರೀರ ಸುಖ, ಪರರಿಂದ ಸಹಾಯ ಉಂಟು, ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆ, ಸ್ವಲ್ಪ ವ್ಯಯ ಉಂಟು. ಶತಭಿಷ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ, ವ್ಯಯವು ಇದೆಲ್ಲ ಕೂಡಿ ಬಂದಿರುವಂಥ ದಿನವಿದು. ಹಂಗಾಗಿ 60% ಚೆನ್ನಾಗಿರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಟೆನ್ಷನ್ ಇದೆ, ವ್ಯಯಗಳು ಉಂಟು, ಎಚ್ಚರ. ನಂತರ ನೋಡುವಂಥದ್ದು ಪೂರ್ವ ಭಾದ್ರ ಮೀನರಾಶಿ, 4ನೇ ಪಾದ, ಟೆನ್ಷನ್ ಇದೆ. ಆದರೂ ಯಾವತ್ತೋ ಕೊಟ್ಟಿರೋದು ಯಾವತ್ತೋ ಬೇಡಿರೋದು ಬಂದರೆ ಅನುಭವಿಸಬಹುದು. ಉತ್ತರ ಭಾದ್ರ ನಕ್ಷತ್ರ ಮೀನರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ, ಹಾಗಾಗಿ ಶುಭಕರವಾಗಿದೆ. ರೇವತಿ ನಕ್ಷತ್ರ ಮೇನರಾಶಿ, ಖಂಡಿತವಾಗಿ ಪ್ರತ್ಯೇಕ್ತಾರೆ. ಕೆಲವು ಕಾರ್ಯಗಳು ನಮಗೆ ಆಪೋಸಿಟಾಗಿ ಆಗುತ್ತದೆ. ಯಾರನ್ನೆಲ್ಲ ನಂಬಿದ್ದೀವೋ ಅವರೇ ಮೋಸ ಹೋಗುತ್ತಾರೆ, ಮೋಸ ಮಾಡುತ್ತಾರೆ. ಆದ್ದರಿಂದ ಎಚ್ಚರವಾಗಿರಿ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನು ನೋಡಿದ್ವಿ. ಈ ವರ್ಷದ್ದು ನಾಳೆ ಖಂಡಿತವಾಗಿ ಬಂದು ಬಿಡಬಹುದು ಅಂತ ನಂಬುತ್ತೀವಿ. ಯಾಕಂದರೆ ಎಲ್ಲ ರೀತಿಯಲ್ಲೂ ನಾವು ಚೆಕ್ ಮಾಡುತ್ತೀವಿ. ಕಾಮನ್ ಆಗಿ ನಾವು ಕೊಡುವಂಥದ್ದು ಏನು ಅಂತಂದರೆ, ನಮ್ಮ ಆಚರಣೆಯ ಪ್ರಕಾರ ಬರುವ ಉಗಾದಿನೇ ಕೊಡೋದು. ಇಂಗ್ಲೀಷ್ ವರ್ಷದ ಉಗಾದಿ ಅಂದರೆ ಆಚರಣೆ ನಮ್ಮಲ್ಲಿ ಇಲ್ಲ, ಕೊಡುವಂಥದ್ದೇ ಇಲ್ಲ. ಆದರೂ ಕೆಲವರೆಲ್ಲ ಕೇಳ್ಕೊಂಡಿದ್ದಕ್ಕೆ ನಾವು ಕೊಡ್ತಾ ಇದ್ದೀವಿ. ನಾಳೆ ಸ್ವಲ್ಪ ಬಂದುಬಿಡ್ತದೆ ಡೀಟೇಲ್. ಅಲ್ಲಿವರೆಗೂ ಸ್ವಲ್ಪ ದಯವಿಟ್ಟು ಕಾಯಿರಿ. ಎಲ್ಲರೂ ಪರಿಹಾರ ಮಾಡಿಕೊಳ್ಳುವಂಥದ್ದು ಏನೇನು ಮಾಡಬೇಕು ಅಂತಲೂ ಕೊಟ್ಟಿರ್ತೀವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.